ಇತ್ತೀಚಿನ ದಿನಗಳಲ್ಲಿ ತಲೆನೋವು ಎನ್ನುವಂಥದ್ದು ತೀರಾ ಸಾಮಾನ್ಯವಾಗಿ ಬಿಟ್ಟಿದೆ. ಆದ್ರೆ ಕೆಲವರಿಗೆ ಅದು ಆಗಾಗ ಕಂಡುಬರುತ್ತದೆ. ಹಾಗಾಗಿ ಆ ಕ್ಷಣಕ್ಕೆ ಅವರು ಅದನ್ನ ಕಡಿಮೆ ಮಾಡಿಕೊಳ್ಳಲು ಶೀಘ್ರವಾದ ಪರಿಹಾರಗಳನ್ನ ಹುಡುಕ್ತಾರೆ. ಔಷಧಿ ತೆಗೆದುಕೊಳ್ಳುವುದು ಅಥವಾ ಮಸಾಜ್ ಮಾಡಿಸಿಕೊಳ್ಳುವುದು, ಹೀಗೆ ವೇಗವಾಗಿ ಕಡಿಮೆ ಮಾಡಿಕೊಳ್ಳುವ ಮಾರ್ಗವನ್ನ ಹುಡುಕ್ತಾ ಇರ್ತಾರೆ. ಸಾಮಾನ್ಯವಾಗಿ ಕೆಲಸ ಹೆಚ್ಚಾದಾಗ ಅಥವಾ ನಿದ್ರೆ ಸಾಕಾಗದಿದ್ದಾಗ ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ. ಆದ್ರೆ ಪದೇ ಪದೇ ತಲೆನೋವು ಬರ್ತಾ ಇದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬಾರದು ಎಂದು ತಜ್ಞರು ಹೇಳ್ತಾರೆ. ಯಾಕಂದ್ರೆ ಇದು ಇತರ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡುತ್ತದೆ. ಸಾಮಾನ್ಯವಾಗಿ ವಿಪರೀತ ತಲೆನೋವು ದೇಹದಲ್ಲಿ ನೀರಿನ ಅಂಶ ಅಗತ್ಯಕ್ಕಿಂತ ಕಡಿಮೆ ಆದಾಗ ಬರುತ್ತದೆ. ಆದ್ರಿಂದ ದೇಹವನ್ನ ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಟ್ಟುಕೊಳ್ಳೋದು ಒಳ್ಳೆಯದು. ದೈನಂದಿನ ಕೆಲಸ, ಕಿರಿಕಿರಿ, ಜಂಜಾಟ, ಟೆನ್ಷನ್ ನಿಂದ ಕೂಡ ತಲೆನೋವಾಗೋದು ಸಹಜ. ಒತ್ತಡದ ಬದುಕಿನಲ್ಲಿ ನೀವು ನಿಮಗಾಗಿ ಸಮಯ ಕೊಡಿ. ಪ್ರಾಣಾಯಾಮ ಅಥವಾ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮಗಳನ್ನ ಮಾಡುವುದು ಸೂಕ್ತ. ಇವುಗಳ ಜೊತೆಗೆ ಕೆಲವು ದೈಹಿಕ ಚಟುವಟಿಕೆಗಳು ಸಹ ಅತ್ಯಗತ್ಯ. ಏಕೆಂದರೆ ಇದು ನಿಮ್ಮ ಮನಸ್ಸನ್ನ ನಿರಾಳವಾಗಿಸಿ ತಲೆನೋವನ್ನ ನಿವಾರಿಸಲು ಸಹಾಯವನ್ನ ಮಾಡುತ್ತದೆ. ಮನುಷ್ಯನಿಗೆ ಕನಿಷ್ಠ 6 ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ನಿದ್ರೆ ಕಡಿಮೆ ಆದ್ರೆ ಕೂಡ ತಲೆನೋವು ಬಾಧೆ ಕಾಣಿಸಿಕೊಳ್ಳುತ್ತದೆ. ಅಲ್ಲದೆ ಸೈನಸ್ ಅಥವಾ ಅಲರ್ಜಿ ಇದ್ದರೆ, ಕುತ್ತಿಗೆ ಮತ್ತು ಬೆನ್ನು ಮೂಳೆ ಸಮಸ್ಯೆ ಇದ್ದರೆ ಕೂಡ ಈ ತಲೆನೋವು ಅನ್ನುವಂಥದ್ದು ಬಾಧಿಸುತ್ತದೆ. ಆದ್ದರಿಂದ ಈ ಸಮಸ್ಯೆಗೆ ಸೂಕ್ತ ತಜ್ಞರನ್ನ ಸಂಪರ್ಕಿಸೋದು ಉತ್ತಮ.